ಸ್ಕೆಚ್ ಪೆನ್ ಇದು ಚಮಚ ಚಮಚ ಅದೇನೋ ಪ್ರಣತಿ ನೆಕ್ಸ್ಟ್ ದರ್ಶನ್ ಏನು ಕಲೆಕ್ಟ್ ಮಾಡಿದೆ? ಹಾಂ, ಇದು ಎಂಥದ್ರದ್ದು? ಪ್ಲಾಸ್ಟಿಕ್ ಚಮಚ. ಬರೀ ನೆಕ್ಸ್ಟ್ ಪ್ರಣತಿ ನೀನೇನು ತಗೊಂಡೆವಾ? ಹೂವು. ಹಾಂ, ಬರೀ. ನೆಕ್ಸ್ಟ್ ಪ್ರೀತಮ್ ನೀನೇನು ತಗೊಂಡಿದ್ಯಪ್ಪ? ಪೇಪರ್ ಬರೀ. ಸ್ಟ್ರಾಬೆರಿ. ಇಲ್ಲಿ ಸುಮಾರು ವಸ್ತುಗಳನ್ನೆಲ್ಲ ಕಲೆಕ್ಟ್ ಮಾಡಿದ್ದೀರಾ ನೀವು. ಎಲೆ, ಹೂವು, ಹೌದಾ? ಆಮೇಲೆ ಇದೇನು ಯಾವ್ದ್ರದ್ದು? ಬಾಟ್ಲ್ದು ಮುಚ್ಚಳ, ಕ್ಯಾಪು, ಮತ್ತೇನು ಚಮಚ ಐತೆ, ಹಾಳೆ ಪೇಪರು, ಮತ್ತು ವಿಧವಾದ ಹೂಗಳನ್ನು ಕಲೆಕ್ಟ್ ಮಾಡಿದ್ದೀರಾ, ಹೌದಾ? ಆಮೇಲೆ ಇದೇನು ಪೆನ್ನಿನ ಕ್ಯಾಪು, ಹೌದಾ? ಇವೆಲ್ಲ ಕಲೆಕ್ಟ್ ಮಾಡ್ಕೊಂಬಂದಿದ್ದೀರಾ. ಒಂದು 10 ವಸ್ತುಗಳ ಮೇಲೇ ಕಲೆಕ್ಟ್ ಮಾಡಿದ್ದೀರಾ. ಇದ್ಯಾವುದು? ಸ್ಕೆಚ್ ಪೆನ್ನು. ಆಮೇಲೆ ಮತ್ತೇನಿದೆ? ಇದು ಚಾಕ್ಲೇಟ್ ಪೇಪರು. ಈ ಥರ ಎಲ್ಲ ಇವನ್ನೆಲ್ಲ ಇವುಗಳ ಹೆಸರಲ್ಲಿ ಬರೀರಿ. ಈಗ ನೀವೆಲ್ಲ 10 ವಸ್ತುಗಳನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಅವು ಯಾವ್ಯಾವ ಹೆಸರು ಹೇಳ್ತೀರಾ ಅಂತೇಳೋ? ಎಲೆ, ಹಾಂ, ಹೂವು, ಹಾಂ, ಸ್ಟ್ರಾ, ಬಟ್ಟೆ, ಸ್ಪೂನ್, ಪೇಪರ್, ರಬ್ಬರ್, ಕಾಂಡ, ಕಲ್ಲು. ಇವೆಲ್ಲ ವಸ್ತುಗಳನ್ನ ಕಲೆಕ್ಟ್ ಮಾಡ್ಕೊಂಡ್ಬಂದು ಇಲ್ಲಿ ಬರ್ದಿದ್ದೀರಾ, ಹೌದಾ? ಬರ್ದಾಯ್ತಾ? ಈಗ ನಾನು ಒಂದೊಂದೇ ಪ್ರಶ್ನೆಗಳನ್ನ ಕೊಟ್ಟವ್ರೆ. ಇಲ್ಲಿ ಗಟ್ಟಿಯಾದ ವಸ್ತುಗಳನ್ನು ತಂದಿರುವೆಯಾ? ತಂದಿದ್ದೀರಾ ಗಟ್ಟಿಯಾದ ವಸ್ತುಗಳನ್ನು? ಅಲ್ಲಿ ಗಟ್ಟಿಯಾದ ವಸ್ತುಗಳನ್ನ ತಂದಿದ್ರೆ ರೈಟ್ ಹಾಕಿ. ಹಾಕಿದ್ರಾ? ನೆಕ್ಸ್ಟು ಮೆದುವಾದ ವಸ್ತು ಇದೆಯಾ? ಐತಾ? ಮೆದುವಾದ ವಸ್ತು ಐತಾ? ರೈಟ್ ಹಾಕಿ. ನೆಕ್ಸ್ಟು ಬಾಟಲಿ ಅಥವಾ ಪಾತ್ರೆಗಳಲ್ಲಿ ಹಾಕಿಡುವ ವಸ್ತು ಇದೆಯಾ? ನೋಡಿ, ಬಾಟ್ಲಿ ಅಥವಾ ಇದು ಯಾವುದರಲ್ಲಿ? ಬಾಟ್ಲಿ ಅಥವಾ ಪಾತ್ರೆಗಳಲ್ಲಿ ಹಾಕಿಡುವ ವಸ್ತು ಇದೆಯಾ? ಬಾಟ್ಲಲ್ಲಿ ಚಮಚ ಹಾಕಿಡ್ತೀರಾ? ಇಲ್ವಾ? ಉಪ್ಪಿನಕಾಯಿ ಬಾಟ್ಲಲ್ಲಿ ಚಮಚ ಹಾಕಿಡಲ್ವಾ ನೀವು? ಮತ್ತೆ ಆಮೇಲೆ ಹೂವನ್ನು ನೀವು ಪಾತ್ರೆಯಲ್ಲೆಲ್ಲ ಹಾಕಿಟ್ಟು ಪೂಜೆಗೆಲ್ಲ ಕಲೆಕ್ಟ್ ಮಾಡ್ಬೋದಾ? ಆಮೇಲೆ ಈ ಹೂವು ಅಲ್ಲದೆ ಇದ್ರೂ ಕೆಲವು ಸರ್ತಿ ಈಗ ಗುಲಾಬಿ ಹೂವೆಲ್ಲ ಇರುತ್ತೆ ನೋಡಿ, ಅದರಿಂದ ಗುಲ್ಕಂದ್ ಅಂತ ತಯಾರು ಮಾಡ್ತಾರೆ. ಅದನ್ನು ಬಾಟ್ಲೆಲ್ಲ ಹಾಕಿಡ್ಬೋದಾ? ನೆಕ್ಸ್ಟು ಅದು ಸರಿ ಇದ್ದರೆ ರೈಟ್ ಹಾಕಿ. ನೆಕ್ಸ್ಟು ನೆಲಕ್ಕೆ ಬಿದ್ದರೆ ಪುಡಿಯಾಗುವ ವಸ್ತು ಇದೆಯಾ? ನೆಲಕ್ಕೆ ಬಿದ್ದರೆ ಪುಡಿಯಾಗುವ ವಸ್ತು ಯಾವ್ದಾರು ಐತಾ ಇದರಲ್ಲಿ? ಇಲ್ಲ. ಇಲ್ಲ ಅಂದರೆ ರಾಂಗ್ ಹಾಕಿ. ನೆಕ್ಸ್ಟು ನೀರಿಗೆ ಹಾಕಿದರೆ ವಿಲೀನವಾಗುವ ಅಥವಾ ಕರಗುವ ವಸ್ತು ಇದೆಯಾ? ನೀರಿಗೆ ಹಾಕಿದ್ರೆ ಕರಗುವ ವಸ್ತು ಕಲೆಕ್ಟ್ ಮಾಡಿದ್ದೀರಾ? ನೋಡಿ, ಯಾವ್ದಾದ್ರು ಕರಗುತ್ತಾ ಇದರಲ್ಲಿ? ಎಲೆ, ಹೂವು, ಸ್ಟ್ರಾ, ರಬ್ಬರು, ಕಟ್ಟಿಗೆ, ಕಾಂಡ, ಆಮೇಲೆ ಕ್ಲಾತು, ಬಟ್ಟೆ ಅಥವಾ ಕಲ್ಲು. ಯಾವ್ದಾದ್ರು ನೀರಿಗೆ ಹಾಕಿದ್ರೆ ಕರಗಂಥದ್ದೈತಾ? ಇಲ್ಲ. ಇಲ್ಲ ಅಂದರೆ ರಾಂಗ್ ಹಾಕಿ. ನೆಕ್ಸ್ಟು ಮಣ್ಣಿಗೆ ಸೇರಿ ಕ್ರಮೇಣ ಮಣ್ಣಾಗುವ ಗೊಬ್ಬರ ವಸ್ತು ಇದೆಯಾ? ಇಲ್ವಾ? ಯಾವ ವಸ್ತು ಮಣ್ಣಲ್ಲಿ ಸೇರ್ಕೊಂಡು ಗೊಬ್ಬರ ಆಗ್ಬೋದು ಇದರಲ್ಲಿ? ತೋರಿಸಿ. ಹೂವು, ಮತ್ತೆ ಕಾಂಡ, ಮತ್ತೆ ಮತ್ತೆ ಚಮಚ ಮಣ್ಣಲ್ಲಿ ಕರಗುತ್ತಾ? ಯಾಕೆ ಕರಗಲ್ಲ ಹೇಳಿ ನೋಡೋಣ. ಹಾಂ, ವೆರಿ ಗುಡ್. ಪ್ಲಾಸ್ಟಿಕ್ ವಸ್ತುಗಳು ಮಣ್ಣಲ್ಲಿ ಕರಗಲ್ಲ. ಪೇಪರು ಎಂಥ ಪೇಪರ್ ನೋಡಿ, ಅದ ಕರಗುತ್ತಾ ಮಣ್ಣಲ್ಲಿ? ಕರಗಲ್ಲ, ಬಿಕಾಸ್ ಅದು ಪ್ಲಾಸ್ಟಿಕ್ ಪೇಪರ್ ಆಗಿರೋದ್ರಿಂದ ಅದು ಮಣ್ಣಲ್ಲಿ ಕರಗಿ ಗೊಬ್ಬರ ಆಗಲ್ಲ. ನೆಕ್ಸ್ಟು ಕಟ್ಟಿಗೆ ಕರಗ್ಬೋದಾ? ಯಾಕೆ ಕರಗಲ್ಲ? ಯಾಕೋ ಮಳೆಲೆಲ್ಲ ನೆಂದು ಅದು ಒಂದು ದಿವಸ ಕೊಳ್ತುಬಿಟ್ಟು ಮಣ್ಣಿಗೆ ಕರಗಿ ಗೊಬ್ಬರ ಆಗುತ್ತೆ. ಸಸ್ಯಗಳಿಂದ ಬಂದಂಥ ವಸ್ತುಗಳು ಆಲ್ಮೋಸ್ಟ್ ಎಲ್ಲ ಕರಗಿ ಮಣ್ಣಲ್ಲೇ ಗೊಬ್ಬರ ಆಗ್ತವೆ. ಗೊತ್ತಾಯ್ತಾ? ಇದರಿಂದ ಏನರ್ಥ ಆಯಿತು? ಸಸ್ಯಗಳಿಂದ ಬಂದಂಥ ಎಲ್ಲ ವಸ್ತುಗಳನ್ನು ನಾವು ಮಣ್ಣಲ್ಲಿ ಕರಗಿರೋದನ್ನ ಕಾಣ್ತೀವಿ. ಹಾಗಾಗಿ ಕರಗುವ ವಸ್ತುಗಳು ಕರಗಿ ಅವು ಮಣ್ಣಲ್ಲೇ ಮಣ್ಣಾಗಿ ಗೊಬ್ಬರ ಆಗಿ ಕನ್ವರ್ಟ್ ಆಗ್ತವೆ.
ತಯಾರಾಗ್ತವೆ. ಆದರೆ ಪ್ಲಾಸ್ಟಿಕ್ಕು, ಈ ರಬ್ಬರು, ಪ್ಲಾಸ್ಟಿಕ್ಕು, ಈ ಸ್ಟ್ರಾ ಆಗಿರ್ಬೋದು, ಈ ಬಟ್ಟೆ ಆಗಿರ್ಬೋದು, ಇವೆಲ್ಲ ಮಣ್ಣಲ್ಲಿ ಕೊಳೆತು ಗೊಬ್ಬರ ಆಗಲ್ಲ. ಅದು ಬಟ್ಟೆ ಎಂಥದ್ದಾಗಿರಬೇಕು, ಕಾಟನ್ ಬಟ್ಟೆ ಆಗಿದ್ದರೆ ಕೊಳಿತದೆ. ಇನ್ನು ಮಿಕ್ಕಿದ್ದು ಪಾಲಿಸ್ಟ್ರು ಆ ಥರ ಎಲ್ಲ ಆದರೆ ಸುಮಾರು ವರ್ಷ ಬೇಕು. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಇಲ್ಲಿ ಮಣ್ಣಿಗೆ ಸೇರಿ ಕ್ರಮೇಣ ಮಣ್ಣಾಗುವ ಗೊಬ್ಬರ ವಸ್ತು ಇದೆಯಾ? ಹಂಗಾರೆ ರೈಟ್ ಹಾಕಿ. ಗೊತ್ತಾಯ್ತಾ? ಈಗ ನಾವು ಯಾವ ರೀತಿಯ ವಸ್ತುಗಳ ಬಗ್ಗೆ ಕಲ್ತ್ಕೊಂಡ್ವಿ? ಕರಗುವ ವಸ್ತು, ಕರಗದಿರುವ ವಸ್ತು, ಗೊಬ್ಬರವಾಗುವಂಥ ವಸ್ತು, ಗೊಬ್ಬರವಾಗದಿರುವಂಥ ವಸ್ತು, ಗಟ್ಟಿಯಾಗಿರುವ ವಸ್ತು, ಗಟ್ಟಿ ಆಗದಿರುವ ಮೃದುವ ವಸ್ತು. ಗಟ್ಟಿ ವಿರುದ್ಧ ಅರ್ಥ ಏನು? ಮೃದು. ಗೊತ್ತಾಯ್ತಾ? ಈಗ ನೀವು ಕಲೆಕ್ಟ್ ಮಾಡಿರೋದ್ರಲ್ಲಿ ಯಾವ ರೀತಿಯ ವಸ್ತು ಕಲೆಕ್ಟ್ ಮಾಡಿಲ್ಲ ಇಲ್ಲಿ? ಅಂಥ ವಸ್ತು ಯಾವ್ದಿರ್ಬೋದು? ಗಾಜು. ಹೌದಾ? ಅದನ್ನು ಕಲೆಕ್ಟ್ ಮಾಡಿಲ್ಲ ನೀವು. ಮತ್ಯಾವುದು ಬಿದ್ದರೆ ಪುಡಿ ಆಗ್ಬೋದು? ಅಂಥ ವಸ್ತುಗಳನ್ನು ನೀವು ಅಬ್ಸರ್ವ್ ಮಾಡಬೇಕು. ನಿಮ್ಮ ಸುತ್ತಮುತ್ತಲಲ್ಲಿ ಎಂತೆಂಥ ವಸ್ತುಗಳು ಇವತ್ತೆಲ್ಲ ಬಂತಿಲ್ಲಿ ಟಾಪಿಕಲ್ಲಿ, ಅಂಥ ವಸ್ತುಗಳನ್ನು ನೀವು ವೀಕ್ಷಣೆ ಮಾಡಿ ಅವನ್ನೆಲ್ಲ ಏನು ಮಾಡಬೇಕು? ಅಬ್ಸರ್ವ್ ಮಾಡಿ ಯಾವ್ಯಾವ ವಸ್ತುಗಳು ಯಾವ್ಯಾವ ಗುಂಪಲ್ಲಿ ಸೇರ್ಕೋತವೆ ಅನ್ನೋದನ್ನು ನೀವು ವೀಕ್ಷಣೆ ಮಾಡಬೇಕು. ಈ ಒಂದು ಆ್ಯಕ್ಟಿವಿಟಿಯಿಂದ ಏನಂತ ಗೊತ್ತಾಯ್ತಾ ನಿಮಗೆ? ಓಕೆ. ಥ್ಯಾಂಕ್ ಯು.